ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಆದ್ಯತೆ ಸಿಮೆಂಟ್ ಮಂಜು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸೇವೆ ಕಲ್ಪಿಸಲು ಕ್ಷೇತ್ರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿವೆ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿವೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ವತಿಯಿಂದ ಆಲೂರು ತಾಲೂಕು ಮಡಬಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡ ಮತ್ತು ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಮೃತಪಡುವುದನ್ನು ದಿನನಿತ್ಯ ನೋಡಿದ್ದೇವೆ. ಈ ಹಿನ್ನೆಲೆ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಂಗನವಾಡಿ, ಆಸ್ಪತ್ರೆ, ಗ್ರಂಥಾಲಯ ಹಾಗೂ ಶಾಲಾ ಕಾಲೇಜುಗಳು ಉತ್ತಮವಾಗಿರುತ್ತವೆ. ಅಲ್ಲಿ ಶಿಕ್ಷಣದ ಗುಣಮಟ್ಟ ಇರುತ್ತದೆ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ನೀಡಿದ್ದೇನೆ. ಈಗಾಗಲೇ ತಾಲೂಕಿನ 6 ಕೇಂದ್ರಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗಿದೆ. ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ನಾನು ಶಾಸಕನಾದ ನಂತರ ರಸ್ತೆ, ಚರಂಡಿ, ಅಂಗನವಾಡಿ, ಶಾಲಾ ಕಟ್ಟಡ ಹೀಗೆ 10 ಹಲವು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಇದೇ ಗ್ರಾಮದವರಾದ ಕಾಂತರಾಜು ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ತಾಲೂಕಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಗ್ರಾಮೀಣ ಜನತೆ ಕೃಷಿ, ಹೈನುಗಾರಿಕೆ ಚಟುವಟಿಕೆ ಒತ್ತಡದ ನಡುವೆ ಆರೋಗ್ಯ ನಿರ್ಲಕ್ಷಿಸದೆ ಆರೋಗ್ಯ ಕೇಂದ್ರದಲ್ಲಿ ಸಿಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜನರು ಬಳಸಿಕೊಂಡು ಆರೋಗ್ಯವಂತರಾಗಬೇಕು ಎಂದು ಸಲಹೆ ನೀಡಿದರು. ಓಕೆ, 60 ಲಕ್ಷ ಅಲ್ಲ, ಅದು 65 ಲಕ್ಷ. ಕದಳಲ್ಲೂ ಕೂಡ ಕೆಲವು ದಿನಗಳಲ್ಲಿ ಪೂಜೆ ಮಾಡೋದನ್ನು ಕೂಡ ಶುರು ಮಾಡ್ತೀವಿ. ಯಾಕಂದ್ರೆ ನಮ್ಮ ಮುಖ್ಯ ಉದ್ದೇಶ ಆರೋಗ್ಯ. ನೀವು ಎಷ್ಟು ಕೋಟಿ ರೂಪಾಯಿ ದುಡ್ಡಿದ್ರು ಆರೋಗ್ಯ ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ, ಹೌದಲ್ವಾ? 1000 ಕೋಟಿ ದುಡ್ಡಿದೆ ಮತ್ತು ಆರೋಗ್ಯ ಇಲ್ಲಾಂದ್ರೆ ಏನು ಪ್ರಯೋಜನ ಆಗುತ್ತೆ? ಆರೋಗ್ಯಕ್ಕೆ ಮುಖ್ಯವಾಗಿ ಆದ್ಯತೆಯನ್ನು ಕೊಡಬೇಕು, ಶಿಕ್ಷಣಕ್ಕೆ ಮುಖ್ಯವಾಗಿ ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ಅಂಗನವಾಡಿಗಳನ್ನ ಈಗ ಬರ್ತಾ ಒಂದು ಒಳ್ಳೊಳ್ಳೆ ಅಂಗನವಾಡಿ ಉದ್ಘಾಟನೆ ಮಾಡಿಬಿಟ್ಟು ಬಂದೆ. ಆಕ್ಚುಲಿ 2017 ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಆದ್ರೆ ಅದ್ರ ಕಾಮಗಾರಿ ಮುಕ್ತಾಯ ಆಗಿತ್ತಿಲ್ಲ. ನಾನು ಅದನ್ನ ಹೇಳಿ ಪಾಪ ಆ ಭಾಗದ ನಂದೀಶ್ ದಿನ ನನ್ಗೆ ಬೆನ್ಬಿಡೋದು, ಅದಕ್ಕೋಸ್ಕರ ದುಡ್ಡಿಟ್ಟು ಉದ್ಘಾಟನೆ ಫಿನಿಶ್ ಮಾಡಿ ಉದ್ಘಾಟನೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಅಂಗನವಾಡಿಗಳು, ಆಸ್ಪತ್ರೆಗಳು, ಶಾಲೆಗಳು, ಗ್ರಂಥಾಲಯಗಳು ಎಲ್ಲಿ ಸಮೃದ್ಧಿಯಾಗಿರುತ್ತವೋ ಆ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತೆ. ಉತ್ತಮ ಶಿಕ್ಷಣ ಸಿಕ್ಕಿದಂತ ಮಕ್ಕಳು ಈ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ. ಅಂತ ಹೇಳಿದ್ರೆ ಕಾಂತಣ್ಣ ಯಾವುದೋ ಅಧಿಕಾರಿಗಳಾಗಿ ಅವರು ದುಡಿದ್ಬಿಟ್ಟು ನಾನು ನನ್ನ ಮನೆಗೆ ಪ್ರಯೋಜನ ಆಗಲ್ಲ. ನೋಡಿ, ಕಾಂತಣ್ಣವ್ರಿಗೆ ಏನಂದ್ರೆ ಈ ಊರಿನ ಬಗ್ಗೆ ಆಸಕ್ತಿ ಇದೆ. ನನ್ನ ಊರು ಒಳ್ಳೇದಾಗ್ಬೇಕು, ನನ್ನ ಗ್ರಾಮ ಒಳ್ಳೇದಾಗ್ಬೇಕು. ಅಣ್ಣ ಒಂದು ನಿಮಿಷ ಫೋನ್ ನೋಡಿ. ಊರು ಒಳ್ಳೇದಾಗ್ಬೇಕು ಮತ್ತು ನಮ್ಮ ಗ್ರಾಮ ಒಳ್ಳೇದಾಗ್ಬೇಕು ಅಂತೇಳಿ ಆ ಪ್ರೀತಿ ಇರಬೇಕು, ಆಗ ಮಾತ್ರ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಕಾಂತಣ್ಣವರು ಪ್ರತಿ ಸತಿ ಪಾಪ ಇಲ್ಲಿ ಸಿಕ್ತಾಗ್ಲೂ ಕೂಡ ಊರಲ್ಲಿ ಈ ಕೆಲಸ ಆಗಿ ಇಷ್ಟ ಆಗ್ಬೇಕು, ಇನ್ನೊಂದಾಗ್ಬೇಕು, ಇನ್ನಾಗ್ಬೇಕಂತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಮಣ್ಣಲ್ಲಿ ಹುಟ್ಟಿದ ಮೇಲೆ ಆ ಮಣ್ಣಿನ ಮೇಲೆ ಪ್ರೀತಿ ಇರಬೇಕು, ಆಗ ಮಾತ್ರ ಆ ಊರಲ್ಲಿ ನಾವು ಅಟ್ಲೀಸ್ಟ್ ಹುಟ್ಟಿದ್ರು ಸಾರ್ಥಕ ಆಗುತ್ತೆ. ಇಲ್ಲದ್ರೆ ಹೇಗೆ? ನಾನು ಇಲ್ಲಿ ಹುಟ್ಟಿ ಇಷ್ಟೆಲ್ಲವನ್ನು ಪಡೆದು ಈ ಊರ ಮೇಲೆ ಪ್ರೀತಿ ಇಲ್ಲದ್ರೆ ಎಲ್ಲಿಂದ ಅಭಿವೃದ್ಧಿ ಮಾಡ್ಲಿಕ್ಕಾಗುತ್ತೆ? ನಮ್ಮ ಸಕಲೇಶ್ಪುರದಲ್ಲಿ ಬೈಕೆರೆ ನಾಗೇಶನ್ ಅಂತಿದ್ದಾರೆ, ಗೊತ್ತಿದೆ, ನಮ್ಮ ಕಾಂತಣ್ಣ ತರ ಅವ್ರ ತರ. ಅವರು ನಮ್ಮ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿದ್ದರು ರಾಜ್ಯ ಸರ್ಕಾರದ. ಅವ್ರು ಎಷ್ಟೇ ಡೆಲ್ಲಿಯಲ್ಲಿ ಇದ್ರು ಸಮೇತ ಅವ್ರ ಊರನ್ನ ಬಂದು ನೋಡಿ ಮಾದರಿ ಗ್ರಾಮ ಮಾಡಿದ್ದಾರೆ. ಅಂದ್ರೆ ಅವ್ರಿಗಿರ್ತಕ್ಕಂಥ ಅಧಿಕಾರವನ್ನ ಸದುಪಯೋಗ ಪಡಿಸ್ಕೊಂಡು ಇಡೀ ಬೈಕೆರೆ ಗ್ರಾಮವನ್ನೇ ಒಂದು ಮಾದರಿ ಗ್ರಾಮವಾಗಿ ಮಾಡಿದ್ದಾರೆ. ಕುಗ್ರಾಮ ಆಗಿರ್ತಕ್ಕಂಥ ಗ್ರಾಮವನ್ನ ಮಾದರಿ ಗ್ರಾಮವಾಗಿ ಮಾಡಿದ್ದಾರೆ. ನಮ್ಮ ಸಕಲೇಶ್ಪುರದಲ್ಲಿ ಒಂದು ಕೆರೆನ ಅಭಿವೃದ್ಧಿ ಮಾಡಿ ವಾಕಿಂಗ್ ಪಾರ್ಕ್ ಮಾಡಿಬಿಟ್ಟು ಇಡೀ ಬೆಳಗ್ಗೆ ಎಲ್ಲರೂ ಹೋಗಿ ವಾಕ್ ಮಾಡಬಹುದು. ಆದ್ರೆ ಜಿಲ್ಲಾ ಪಂಚಾಯಿತಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಡಿ ಕಾಂತರಾಜ್ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಸಂದರ್ಭದಲ್ಲಿ ರಸ್ತೆ, ಕುಡಿಯುವ ನೀರು, ಆಸ್ಪತ್ರೆ, ಚರಂಡಿ ಹೀಗೆ 10 ಹಲವು ಕೆಲಸ ಮಾಡಿದ್ದೇನೆ. ಹಾಸನ ಜಿಲ್ಲೆಗೆ ಜಲಜೀವನ್ ಮಿಷನ್ ಯೋಜನೆ ಕೇವಲ 6,000 ಕೋಟಿ ಅನುಮೋದನೆ ಅಂದಿನ ಸರ್ಕಾರ ಅನುಮೋದನೆ ನೀಡಿತ್ತು. ಅದರಲ್ಲಿ ಆಲೂರು ಸಕಲೇಶಪುರ ಹಾಗೂ ಹಾಸನ ಕೆಲವು ಭಾಗಗಳನ್ನು ಕೈಬಿಡಲಾಗಿತ್ತು. ನಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ 80,000 ಕೋಟಿ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಕಾಮಗಾರಿ ಚಾಲನೆ ನೀಡಲಾಗಿತ್ತು. ಶಾಸಕ ಸಿಮೆಂಟ್ ಮಂಜು ಅವರು ಯುವಕರಿದ್ದು ಅಭಿವೃದ್ಧಿ ವಿಷಯದಲ್ಲಿ ಉತ್ಸುಕರಾಗಿದ್ದಾರೆ, ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ ಅವರ ಕೈ ಬಲಪಡಿಸುವ ಕೆಲಸ ಮಾಡಬೇಕು ಎಂದರು.
ಬಹಳ ಕೆಲಸಗಳನ್ನು ಮಾಡಿದೆ ಅನ್ನೋ ತೃಪ್ತಿನೂ ಇದೆ ನನಗೆ. ಬಹುಶಃ ಇದೊಂದು ಊರಿಗೆ ಹೇಳೋದಾದ್ರೆ, ನಾನು ಆ ಟೈಮ್ನಲ್ಲಿ ಈ ಆಸ್ಪತ್ರೆಗಳು, ಈ ವಾಟರ್ ಟ್ಯಾಂಕ್ ಮಂಜಣ್ಣವ್ರೆ, ಅದು ಫಸ್ಟ್ 40 ವರ್ಷದಿಂದ ಮಂಜಣ್ಣ ಪ್ರಧಾನರಾದಾಗ ವಾಟರ್ ಟ್ಯಾಂಕ್ ಮಾಡಿದ್ರು. ಅದು ಬಿದ್ದ ನಂತರ ನಾನು ಸಿಇಒ ಆಗಿ ಬಂದ್ಮೇಲೆ ಮಂಜಣ್ಣವ್ರೆ 6,000 ಕೋಟಿಗೆ ಆಕ್ಷನ್ ಪ್ಲಾನ್ ಆಗಿತ್ತು ಜಲಜೀವನ ಮಿಷನ್. ಬಟ್ ನಮ್ಮ ಆಲೂರು, ಸಕಲೇಶ್ಪುರ ಮತ್ತು ಸಮ್ ಪಾರ್ಟ್ ಆಫ್ ಹಾಸನ್ ಕೈಬಿಟ್ಟು ಹೋಗಿ. ನಾವು ಪ್ರತಿ ಹಳ್ಳಿಗೆ ಮಂಜಣ್ಣವರು ಎಕ್ಸೆಪ್ಟ್ ಅಗ್ನಿಗುಡ್ಡಕ್ಕೆ ಆನ್ಬಳ ಹತ್ರ ಆ ಬೆಟ್ಟ ಹತ್ತಿದ್ದೆ ನಾನು. ಬಟ್ ಅಲ್ಲಿ ಏನಾಗಿತ್ತು, ಆಗಲೇ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅದು ಇನ್ಕಂಪ್ಲೀಟ್ ಆಗಿ ನಿಂತಿತ್ತು. ಹಾಗಾಗಿ ಅದೊಂದು ಊರು ಬಿಟ್ರೆ ಪ್ರತಿ ಊರಿಗೂ ಕೂಡ ನಾವು ಸೇರಿಸ್ತೀವಿ. 800 ಕೋಟಿದು ಸ್ಪೆಷಲ್ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಆ ಪ್ರಯತ್ನದಲ್ಲಿ ಅವತ್ತು ಸನ್ಮಾನ್ಯ ಗೋಪಾಲಯ್ಯನವರು ಉಸ್ತುವಾರಿ ಸಚಿವರಾಗಿತ್ತು. ಪಾಪ ಅವರು ನನಗೆ ಸಂಬಂಧ ಬೇಕಾಗ್ತದೆ. ಅವರ ಒಂದು ಪ್ರಯತ್ನದ ಫಲ 800 ಕೋಟಿ ರೂಪಾಯಿದು ಕ್ಯಾಬಿನೆಟ್ ಅಪ್ರೂವಲ್, ಸ್ಪೆಷಲ್ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು. ಅದರ ಪರಿಣಾಮ ಇವತ್ತೆಲ್ಲ ಊರುಗಳಲ್ಲಿ ಮೇಲ್ಮೂಲೆಯಲ್ಲಿ ನೀರು, ನಲ್ಲಿ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಹೀಗೆ ಗ್ರಾಮಗಳ ಅಭಿವೃದ್ಧಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸಾಗಿದೆ. ಸೊ ನಮ್ಮ ಮಂಜಣ್ಣವರು ಪಳ್ಳೆ ಮಂಜಣ್ಣವರು ಆ ಕಾಲದಿಂದಲೂ ಬಹಳ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಂತಾಯ ಕೂಡ ಅವರು ತಾಲೂಕು ಪಂಚಾಯತಿ ಸದಸ್ಯರಿದ್ದರು, ಅವ್ರ ಮನೆಯವರು ಕೂಡ ಬಹಳ ಹೋರಾಟ ಮಾಡ್ತಾ ಇದ್ರು. ಅನೇಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಕೆಲಸ ಮಾಡಿದ್ದಾರೆ. ಬಟ್ ನಮ್ಮ ಹಾಲಿ ಶಾಸಕರು ಬಹಳ ಶಾರ್ಟ್ ಪೀರಿಯಡ್ ಅನ್ನು ಕೂಡ ಬಹಳ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಗೆ ಬಹುಶಃ ಇವತ್ತು ನಾನು ನೋಡಿದೆ ಅವ್ರದ್ದು ಪಟ್ಟಿನ, ಕಳೆದ ಇಲ್ಲಿವರೆಗೂ ಸುಮಾರು 2 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಕೆಲಸ ಮಾಡ್ತಾರೆ. ಇವತ್ತೇನು ನಮ್ಮ ಗ್ರಂಥಾಲಯ ಇದೆ, ಅದಕ್ಕೆ ನಾನು ಸಿಇಒದಾಗ 5 ಲಕ್ಷ ಕೊಟ್ಟಿದ್ದೆ. ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲಾ, ಕಾಲೇಜು, ಆಸ್ಪತ್ರೆ, ರಸ್ತೆ ಹಾಗೂ ಚರಂಡಿ ಸೇರಿದಂತೆ 10 ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು, ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸಿದ್ದೇವೆ. ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಯುವಕರಿದ್ದು ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಪರಿಚಯ ಇದ್ದಾರೆ, ಎಲ್ಲರ ಕುಟುಂಬಗಳು ಕೂಡ ನಾವು ಸಂಪರ್ಕ ಇದ್ದೀವಿ ಅಂತ ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ನಾವು ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ. ಹಿಂದೆ ನಮ್ಮ ಶಾಸಕರು ಕುಮಾರಸ್ವಾಮಿ ಅವರಿದ್ದಾಗ ಅನೇಕ ಕಾಂಕ್ರೀಟ್ ರೋಡ್ಗಳು, ಬೇರೆ ಬೇರೆ ಕೆಲಸಗಳು, ಬೇರೆ ಈ ಥರ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಈಗ ಶಾಸಕರು ಕೂಡ ಬಹಳ ಹುಮ್ಮಸ್ಸಾಗಿದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಕೆಲವು ಅನೇಕ ನಾವು ಕೂಡ ತಂದಂತ ಅನೇಕ ಕೆಲವು ಊರು ಕೂಡ ಅದೃಷ್ಟ ಇವರಿಗೆ ಹೋಗ್ಬಿಟ್ಟಿದೆ ಉದ್ಘಾಟನೆ ಮಾಡೋಕ್ಕೆ. ಜೊತೆಗೆ ನಾವು ಸಾರ್ವಜನಿಕರ ಜೀವನದಲ್ಲಿದ್ದಾಗ ಯಾವುದೂ ಸ್ಥಿರವಲ್ಲ ನಮಗೆ. ಈಗ ಡಾಕ್ಟರ್ ಹೇಳ್ತಿದ್ರು ಒಳ್ಳೊಳ್ಳೆ ಆರೋಗ್ಯದ ಮಾತ್ರ ನಮಗೆ ಆರೋಗ್ಯ ಹೇಳಿ, ನಾನು ಅದಕ್ಕೆ ಮೇಡಮ್ ಅಲ್ಲಿ ಕೇಳಿದೆ ಎಲ್ಲ ಮಾತ್ರ ಇದಾವೆ ಅಂತ, ಇದಾವೆ ಎಲ್ಲ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಯಾಕೆ ಅಂದ್ರೆ ಈಗಿನ ಆರೋಗ್ಯನೂ ಅದೇ ಪರಿಸ್ಥಿತಿ ಬಂದಿದ್ವಿ ನಮಗೆ. ಜೊತೆಗೆ ಹೆಚ್ಚಾಗಿ ಬ್ರಾಂಡೆಡ್ ಶಾಪ್ಗಳು ಎಲ್ಲ ಕಡೆ ಓಪನ್ ಆಯ್ತು. ಚಿಲ್ಲರೆ ಅಂಗಡಿ ಆದಂಗೆ ಆಗ್ಬಿಟ್ಟಾಗ ಏನು ಅದು ಹೇಳ್ಬಾರ್ದು. ಈಗ ಚಿಲ್ಲರೆ ಅಂಗಡಿನೂ ಬ್ರಾಂಡೆಡ್ ಶಾಪ್ ಆಗೋಗುತ್ತೆ. ಅದು ಕೂಡ ಒಳ್ಳೆ ಕ್ವಾಲಿಟಿ ಇಲ್ಲ, ಏನಿಲ್ಲ, ಅದನ್ನು ಕೂಡ ತಗೊಂಡು ಅರ್ಧ ನಮ್ಮ ಆರೋಗ್ಯನೂ ಕೆಟ್ಟೋಗುವಂಥ ಸಂದರ್ಭನೂ ಕೂಡ ಇದೆ. ಜೊತೆಗೆ ನಮ್ಮ ಮೇಡಮ್ಮ ಪಾಳ್ಯದಲ್ಲಿತ್ತು 9 ರಿಂದ 10 ಸಾವಿರ ಹೆರಿಗೆಯನ್ನು ಮಾಡಿರ್ಬೋದು. 2 ಮಾತ್ರ ಅದರಲ್ಲಿ ಡಿಫರೆನ್ಸ್ ಆಗೋದು, ಅಷ್ಟಕ್ಕೆ ದೊಡ್ಡ ಗಲಾಟೆ. ಒಂದು ಟೀಮ್ ಇತ್ತು ಇವ್ರದ್ದು, ಇವ್ರ ಜೊತೆ ಇದ್ದರೂ ಕೂಡ ಅವರೆಲ್ಲ ತುಂಬಾ ಒಳ್ಳೆ ಮಾಡೋದು. ಅದು ಹೆಸರೋಸಿಗೆ ನಮ್ಮ ಪಾಳ್ಯ ಆಸ್ಪತ್ರೆ. ಅದರಿಂದಲೂ ಕೂಡ ನಾವು ಹೆಚ್ಚು ಗೌಡನ ಕುಮಾರನ ಹಿಡಿದು ದುಡ್ಡೆಲ್ಲ ತಂದು ಹೊಸ ಬಿಲ್ಡಿಂಗ್ಗಳೆಲ್ಲ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾ, ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಿತಾ ಮಂಜುನಾಥ್, ಉಪಾಧ್ಯಕ್ಷೆ ಶ್ರುತಿ, ಡಾಕ್ಟರ್ ಪ್ರಿಯಾಂಕಾ, ಡಾಕ್ಟರ್ ಸತೀಶ್, ಆರೋಗ್ಯ ಶಿಕ್ಷಣಾಧಿಕಾರಿ ಸತೀಶ್,
ಬಿಜೆಪಿ ಮುಖಂಡ ಸಂದೀಪ್, ಲಿಂಗರಾಜ್, ಗಂಗಾಧರ್, ಚಿದಾನಂದ, ನಿಜಲಿಂಗಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು.